ಹಾಯ್ ಫ್ರೆಂಡ್ಸ್, ಈ ದಿನ ನಾನು ತಾಳಿಪಟ್ಟು ಮಾಡಿದ್ದೀನಿ. ಇದರಲ್ಲಿ ಏನು ವಿಶೇಷತೆ ಅಂದರೆ, ತಾಳಿಪಟ್ಟಿಗೆ ಗೊತ್ತು ಎಲ್ಲರಿಗೂ. ಅಕ್ಕಿ ಹಿಟ್ಟು, ಉಪ್ಪು, ಹಸಿಮೆಣಸಿನ್ಕಾಯಿ, ಖಾರ, ಈರುಳ್ಳಿ, ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ತಾರೆ. ಬಟ್ ನಾನು ಇದರಲ್ಲಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆಗಿ ಪನ್ನೀರು ಮತ್ತು ನೋಡಿ ನುಗ್ಗೆ ಸೊಪ್ಪು ಅದನ್ನು ಹೆಚ್ಚಬಾರ್ದು, ಹಾಗೆ ಸಣ್ಣ ಸಣ್ಣದಿರುತ್ತಲ್ಲ ಇಡೀದೇನು ಹಾಕಬೇಕು. ಇದಿಷ್ಟು ಹಾಕಿ ಕಲಸಿ ತಾಳಿಪಟ್ಟು ಅದಕ್ಕೆ ಕಲಿಸ್ಕೋಬೇಕು. ಇದಾದಮೇಲೆ ಈ ಥರ ಹೋಳಿಗೆ ಶೀಟಲ್ಲಿ ಇದನ್ನು ತಟ್ಟಬೇಕು ರೊಟ್ಟಿನ. ನೆಕ್ಸ್ಟು ನೋಡಿ ಈ ರೀತಿ ತವಾ ಮೇಲೆ ಹಾಕಿ ಬೇಯಿಸ್ಬೇಕು. ಇದು ಏನಂದರೆ, ಏನಕ್ಕೆ ಪನ್ನೀರು ಮತ್ತು ನುಗ್ಗೆ ಸೊಪ್ಪು ಹಾಕಬೇಕಂದ್ರೆ, ನುಗ್ಗೆ ಸೊಪ್ಪಲ್ಲೇ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಇವಾಗ ಎಲ್ಲರಿಗೂ ಬೇಕಾಗಿರೋವಂಥ ಒಂದು ಐರನ್ ಕಂಟೆಂಟ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ನುಗ್ಗೆ ಸೊಪ್ಪಲ್ಲಿ ಆ ಒಂದು ಐರನ್ ಕಂಟೆಂಟ್ ಇದೆ. ಹಾಗಾಗಿ ಪನ್ನೀರು ತುಂಬ ಒಳ್ಳೆಯದು. ಸೊ ಅವೆರಡೂ ಇದಕ್ಕೆ ನೀವು ಸೇರಿಸ್ಬಿಟ್ಟು ತಾಳಿಪಟ್ಟು ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಥ್ಯಾಂಕ್ ಯು.